ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಾನಿ ಇನ್ ಕನ್ನಡ ಅಂತ. ಸೊ ಇವತ್ತು ನಾನು ಗಾಡಿ ಸರ್ವಿಸ್ ಮಾಡೋಕೆ ಹೊರಟಿದ್ದೀನಿ. ಅದು ಯಾವ ಆಯಿಲ್ನ ನಾನು ಎಲ್ಲರಿಗೂ ಪ್ರಿಫರ್ ಮಾಡೋಕೆ ಹೊರಟಿದ್ದೀನಿ ಮತ್ತು ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅದನ್ನು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆಯಿಲ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜೊತೆಗೆ ನನ್ನ ಗಾಡಿನ ಇವತ್ತು ನಾನೇ ಸರ್ವಿಸ್ ಮಾಡ್ತಾ ಇದ್ದೀನಿ. ಬನ್ನಿ. ಮೋಟಲ್ ಕಡೆಯಿಂದ ಹೊಸ ಆಯಿಲ್ ಲಾಂಚ್ ಆಯಿತು ಅಂತ ನಾನು ಹೇಳಿದೆ ನಿಮಗೆ. ಸೊ ಇದರಲ್ಲಿ ನಮಗೆ ಏನೇನು ಆಫರ್ ಕೊಟ್ಟಿದ್ದಾರೆ ಅಂದರೆ 2 ಟೈಪ್ಸ್ ಆಫ್ ಆಫರ್ ಕೊಟ್ಟಿದ್ದಾರೆ. ಒಂದು ಇಂಜಿನ್ ಆಯಿಲ್ ಫ್ಲೆಶ್ ಕೊಟ್ಟಿದ್ದಾರೆ ಮತ್ತು ಪೆಟ್ರೋಲ್ ಅಡಿಕ್ಟಿವ್ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. NW40 ಇದು ಫುಲ್ಲಿ ಸಿಂಥೆಟಿಕ್. ಸೊ ಇದು ಫುಲ್ಲಿ ಸಿಂಥೆಟಿಕ್ ಹಾಕಿರೋದ್ರಿಂದ ಇದರಲ್ಲಿ ನೋಡ್ಬೋದು ನೀವು ಬ್ಯಾಡ್ಜಿಂಗ್ ಅವರೇ ಕೊಟ್ಟಿದ್ದಾರೆ. ಏನೇನು ಸರ್ಟಿಫೈಡ್ ಆಗಿದೆ, ಏನೇನು ಸರ್ಟಿಫೈಡ್ನ ಗೆದ್ದು ಬಂದಿದೆ ಈ ಆಯಿಲ್ ಅಂತ ಇದರಲ್ಲಿ ಮೇಲ್ಗಡೆನೇ ನಿಮಗೆ ಕೊಟ್ಟಿದ್ದಾರೆ. ಈ ಮೋಟಲ್ ಆಯಿಲ್ ತೊಗೊಂಡ್ರೆ ಇಂಜಿನ್ ಫ್ಲೆಶ್ ಮತ್ತು ಪೆಟ್ರೋಲ್ ಸಿಸ್ಟಮ್ ಕ್ಲೀನ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸೊ ಇನ್ನೊಂದು ಹೇಳೋದಾದರೆ ವರ್ತ್ ₹400 ರುಪೀಸಿಗೆ ವರ್ತ್ ಇರೋವಂತಹ ಇಂಜಿನ್ ಫ್ಲೆಶ್ ಆಗಿರ್ಬೋದು ಮತ್ತು ಪೆಟ್ರೋಲ್ ಅಡಿಕ್ಟಿವ್ ಆಗಿರ್ಬೋದು ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಈಗ ಈ ಬಾಕ್ಸ್ನ ಓಪನ್ ಮಾಡೋಣ, ಇದರಲ್ಲಿ ಏನೇನಿದೆ ನೋಡೋಣ. ಸೊ ಈಗ ಮೇಯ್ನಾಗಿ ಇಂಜಿನ್ ಆಯಿಲ್ ಹೊಸ ಪ್ಯಾಕಿಂಗ್ ಬಂದಿದೆ. ಇದೇ ಹೊಸ ಲೇಬ್ಲಿಂಗ್ ನೋಡ್ಬೋದು ಮೋಟಲ್ ಕಡೆಯಿಂದ. ಮುಂಚೆ ಅದು ಯಾವ ಥರ ಇತ್ತು ಅಂತೇಳಿ ನಾನು ಹಾಕ್ತೀನಿ ಫೋಟೋ ಒಂದು, ಅದನ್ನು ನೋಡಿ. 1 ಲೀಟ್ರ್ ಆಯಿಲ್ ಇದೆ. ಮತ್ತು ನಾನು ನಿಮಗೆ ಹೇಳ್ದಂಗೆ ಪೆಟ್ರೋಲ್ ಸಿಸ್ಟಮ್ ಕ್ಲೀನ್ ಪ್ಲಸ್ ಅಂತ ನೋಡಿ ಇದೆ. ಮತ್ತು ಇಂಜಿನ್ ಫ್ಲೆಶ್ ಇದು ನೋಡ್ತಾ ಇರ್ಬೋದು, ಇದು ಇಂಜಿನ್ ಫ್ಲೆಶ್ ಅಂತ, ಇದು ಕೂಡ ನಿಮಗೆ ಸಿಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡೋದು, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಇವಾಗ ನಮ್ಮ ಗಾಡಿ ನಾವೇ ಸರ್ವಿಸ್ ಮಾಡಿಕೊಂಡು ನಿಮಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಸೊ ಈಗ ಇಂಜಿನ್ ಫ್ಲೆಶ್ ಹಾಕೋಣ. ಇಂಜಿನ್ ಫ್ಲೆಶ್ ಹಾಕಿ ಒಂದು ನೋಡಿ ಆಯಿಲ್ ಆಗಲೇ ಯಾವ ರೇಂಜಿಗೆ ಇದಾಗಿದೆ ನೋಡಿ. ಫುಲ್ ಬ್ಲ್ಯಾಕ್ ಆಗೋಗಿದೆ ಆಯಿಲು. ಈಗ ಇಂಜಿನ್ ಫ್ಲೆಶ್ ಅಷ್ಟು ಹಾಕಿದ್ದೀನಿ. ಒಂದು 10 ಮಿನಿಟ್ಸ್ ಗಾಡಿನ ಸ್ಟಾರ್ಟ್ ಆಗಿಬಿಡಬೇಕು. ಏನಕ್ಕೆ ಸ್ಟಾರ್ಟ್ ಆಗಿಬಿಡಬೇಕು ಅಂತಂದರೆ ಇಲ್ಲೆಲ್ಲ ಏನು ಪಿಸ್ಟನ್ ಏನಿರುತ್ತೋ ಪಿಸ್ಟನ್ ರಿಂಗು ಮತ್ತು ಮೇಲೆ ವಾಲಿಗೆ ಸಮೇತ ಆಯಿಲ್ ಸರ್ಕ್ಯುಲೇಟ್ ಆಗುತ್ತೆ. ಅಲ್ಲಿರೋ ಹಳೆ ಆಯಿಲ್ನೆಲ್ಲನೂ ಸರ್ಕ್ಯುಲೇಟ್ ಮಾಡಿಕೊಂಡು ಕೆಳಗಡೆ ತರುತ್ತೆ ಕ್ಲೀನಾಗಿ. ಈಗ ನಮ್ಮ ಜನಾರ್ದನ್ ಬ್ರೋ ಅದ್ರದ್ದು ತಳ ಬಿಚ್ಚತವ್ರೆ. ತಳ ಬಿಚ್ಚಿದ ತಕ್ಷಣ ಅದರೊಳಗಿಂದ ವೇಸ್ಟ್ ಎಲ್ಲ ಹೊರಗಡೆ ಬರುತ್ತೆ ನೋಡಿ. ಕರೆಕ್ಟ್ ಯಾವ ರೇಂಜಿಗೆ ಆಯಿಲ್ ಕರಗಾಗೈತೆ ನೋಡು, ಫುಲ್ ಹೋಗ್ಬಿಟ್ಟಿದೆ ಆಯಿಲ್. ಆಯಿಲ್ ಆಗುತ್ತೆ ಇದೇನು. ಸೊ ಅದು ಹಳೆ ಆಯಿಲ್ ಫಿಲ್ಟ್ರ್ ತೆಗ್ದಿರೋದು, ಇದು ಹೊಸದು ನೋಡ್ರಿ. ಆಯಿಲ್ ಫಿಲ್ಟ್ರ್ ನೋಡಿ ಹೆಂಗಾಗಿದೆ ಆಗಲೇ, ಫುಲ್ ಔಟ್, ಏನೇನೂ ಇಲ್ಲ ಇದರಲ್ಲಿ. ಸೊ ಇದು ಹೊಸ ಆಯಿಲ್ ಫಿಲ್ಟ್ರು. ಶೋರೂಮಲ್ಲಿ ಕೌಂಟರ್ ಸೇಲ್ ಕೊಡೋಲ್ಲ ಅಂದರು, ಅದಕ್ಕೆ ನಾವೇ ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ವಿ. ನೋಡಿದ್ರಲ್ಲ ಅವಾಗಲೇ ಹಳೇದು ಹೆಂಗಿತ್ತು, ಹೊಸದು ಹೆಂಗಿದೆ. ಆಮೇಲೆ ಆಯಿಲ್ ಫಿಲ್ಟ್ರ್ ಯಾವಾಗ ಇನ್ಸ್ಟಾಲ್ ಮಾಡೋಕ್ಕೆ ಮುಂಚೆ ಸೊ ಇದು ಪೇಪರಿಂದಿದು ಓಕೆನಾ, ಆಯಿಲ್ ಫಿಲ್ಟರು. ಸೊ ಇದನ್ನು ಫುಲ್ಲು ಆಯಿಲಲ್ಲಿ ಡಿಪ್ ಮಾಡಿ ಹಾಕ್ಬೇಕು, ಯಾಕಂದರೆ ಫುಲ್ ಎಂಟಿ ಇರುತ್ತಲ್ಲ, ಹಾಗಾಗಿ ಆಯಿಲ್ ಫಿಲ್ ಮಾಡಿ ಹಾಕ್ಬೇಕು ಇದನ್ನು. ಅದು ಬೆಸ್ಟ್ ಪ್ರೊಸೀಜರ್. ಕಂಪ್ನಿ ಸಜೆಸ್ಟ್ ಮಾಡೋದು ಕೂಡ ಹಾಗೇ. ಓಕೆ, ಇಷ್ಟೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಸ್ವಲ್ಪ ಕೈಯೆಲ್ಲ ಗಲೀಜಾಗುತ್ತೆ, ಪರವಾಗಿಲ್ಲ. ತಿರುಗ್ತಿಲ್ಲ ಬಿಡು. ಸೊ ಇದರಲ್ಲಿ ಡಬಲ್ ಲಾಕ್ ಇರುತ್ತೆ. ಇದರಲ್ಲಿ ಅಷ್ಟು ಸುಲಭವಾಗಿ ಫೇಕ್ ಸಿಗಲ್ಲ. ಮತ್ತು ಇದ್ರೊಳಗೆ ಒಂದು ಲಾಕ್ ಇದೆ ನೋಡಿ, ಈ ಲಾಕ್ನ. ಆಮೇಲೆ ಫೇಕ್ ಅಂತ ಹೆಂಗೆ ಒಂದ್ಸರಿ ಇದು ಓಪನ್ ಆಯಿತು ಅಂದರೆ ನೀವು ಮತ್ತೆ ಪ್ರಾಪರಾಗಿ ಕ್ಲೋಸ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಇದು ಯೂಸ್ ಮಾಡಿ ನಿಮಗೆ ಇನ್ನೊಂದು ಉಳ್ದಿರೋದು ಕೊಡೋಕ್ಕೂ ಬರಲ್ಲ. ಇದು ಜಿಮ್ಮಿಗೆ ಹೋಗಿದ್ದು ಯೂಸ್ ಮಾಡ್ತಾರೆ ಇಬ್ರು. ನೋಡಿ ಕಪ್ಪಿಗಿದೆ. ಹಳೆ ಆಯಿಲ್ನ ತೋರಿಸಿದ್ದೆ ಹೆಂಗಿದೆ ಅಂತ, ಕಪ್ಪಿತ್ತು. ಈ ಆಯಿಲ್ನ ತೋರಿಸ್ಲಾ ಹೆಂಗಿದೆ ಅಂತ.
ರೆಡ್. ವಾವ್. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಪೆಟ್ರೋಲ್ ಸಿಸ್ಟಮ್ ಕ್ಲೀನ್ ಪ್ಲಸ್ ಅಂತ ಅನ್ನಲ್ಲ. ಇದನ್ನು ಯಾವಾಗ ಹಾಕಬೇಕು ಅಂತಂದರೆ ನೀವು ಪೆಟ್ರೋಲ್ನ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಮ್ಯಾಕ್ಸ್ ಅಂದರೆ ಒಂದು 50 ml 5 ಲೀಟ್ರ್ ಆದರೂ ಇರಬೇಕು. ಈಗ ನನ್ನ ಟ್ಯಾಂಕಲ್ಲಿ 5 ಲೀಟರ್ಸ್ ಆಗಲೇ ಪೆಟ್ರೋಲ್ ಇದೆ. ಈಗ ಇದಕ್ಕೆ ಹಾಕೋಣ ಬನ್ನಿ. ಇದರಿಂದ ಏನಪ್ಪ ಯೂಸಸ್ ಅಂತ ಅಂದರೆ, ಮೇಲೆ ಕಾರ್ಬನ್ ಪಾರ್ಟಿಕಲ್ಸ್ ಏನಾದರೂ ಕುತ್ತಿದ್ರೆ, ಈಗ ವಾಲಲ್ಲಿ ಪಿಸ್ಟಿನ್ ಮೇಲೆ ಮತ್ತು ಟ್ಯಾಂಕಲ್ಲಿ ಏನಾದರೂ ಸಣ್ಣ ಪುಟ್ಟ ಗಲೀಜಿದ್ರೂ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಜಾನಿ ಇನ್ ಕನ್ನಡ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.